ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಕಳೆದ 2 ದಿನಗಳಿಂದ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದ್ದ ಕಾರಣ ನಿನ್ನೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗಿತ್ತು. ಮೇ 1 ಗುರುವಾರ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಅಂಗಭೂತಂ ವಿಶೇಷ ದೇವತಾ ಪ್ರಾರ್ಥನಾ ಯಾಗವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಪ್ರವೇಶ, ಋತ್ವಿಕ ವರ್ಣ, ಸ್ವಸ್ತಿ ವಾಚನ, ಮಹಾಸಂಕಲ್ಪ ಪೂರ್ವಕ ದೇವಾನಾಂದಿ, ಅಂಕುರಾರ್ಪಣ, ಪಂಚಗವ್ಯ ಸ್ಥಾಪನಾ, ಮಹಾಗಣಪತಿ ಪೂಜಾ, ರಕ್ಷಾಸೂತ್ರ ಧಾರಣ, ಮಂಟಪ ಪ್ರತಿಷ್ಠೆ, ಕಳಶ ಸ್ಥಾಪನಾ, ಪ್ರಧಾನ ಹೋಮ, ಧಾನ್ಯಾದಿವಾಸ, ಕ್ಷೀರಾದಿವಾಸ, ವಸ್ತ್ರಾದಿವಾಸ, ರತ್ನಾದಿವಾಸ, ಪುಷ್ಪಾದಿವಾಸ, ಫಲದಿವಾಸ, ಶೇಯದಿವಾಸ, ಪುರುಷ ಸೂಕ್ತನ್ಯಾಸ, ಅಷ್ಟಬಂಧ ಪ್ರತಿಷ್ಠಾ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇನ್ನು ಮೇ 2 ಇಂದು ಬೆಳಗಿನ ಶುಭ ಬ್ರಾಹ್ಮ ಲಗ್ನದಲ್ಲಿ ಬೆಳಿಗ್ಗೆ 5:30 ರಿಂದ 6:30 ಒಳಗೆ ಶ್ರೀ ಯಲ್ಲಮ್ಮ ದೇವಿಗೆ ನೇತ್ರೋನ್ಮಿಲನ ಪೂರ್ವಕ ಪ್ರಾಣ ಪ್ರತಿಷ್ಠಾಪನೆ, ಕಲಶ ಪ್ರತಿಷ್ಠಾಪನೆ ಮತ್ತು ತತ್ವನ್ಯಾಸ ಕಳಸನ್ಯಾಸ ಹೋಮ, ಕಳಾಕರ್ಷಣ ಹಾಗೂ ಚಂಡಿಕಾ ಹೋಮ, ಪೂರ್ಣಾಹುತಿ, ಕಳಶಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಯಲ್ಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ನಿಂದ ಆಯೋಜಿಸಲಾಗಿದ್ದು, ಟ್ರಸ್ಟ್ ಅಧ್ಯಕ್ಷ ವೈ ವೆಂಕಟಪ್ಪ ಗ್ರಾಮಸ್ಥರು ನೇತೃತ್ವ ವಹಿಸಿದರು. ಇನ್ನು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಶಾಸಕ ರವಿಕುಮಾರ್, ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಮತ್ತು ಪುಟ್ಟ ಅಂಜಿನಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.